ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅವರೆಲ್ಲ ರಾತ್ರಿಯ ಊಟ ಮುಗಿಸಿ ನೆಮ್ಮದಿಯ ನಿದ್ದೆಗೆ ಜಾರಿದ್ರು. ಕೆಲ ಹೊತ್ತಿನಲ್ಲೇ ಅವರಿದ್ದಂತಹ ಮನೆ ಧರೆಗೆ ಉರುಳಿದೆ. ಅಷ್ಟಕ್ಕೂ ಅದೃಷ್ಟವಶಾತ್ ಅವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಊರಲ್ಲಿದ್ದಂತಹ ಜಮೀನು ಜಲಾವೃತಗೊಂಡಿದೆ. ಶಾಲೆಯ ಆವರಣವಂತೂ ಕೆರೆಯಂತಾಗಿದೆ. ಅಷ್ಟಕ್ಕೂ ಅಲ್ಲಾಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. JSS ಪಬ್ಲಿಕ್ ಶಾಲೆಯ ಮುಂಭಾಗದಲ್ಲಿದ್ದೇನೆ. ಸಂಪೂರ್ಣವಾಗಿ JSS ಪಬ್ಲಿಕ್ ಶಾಲೆ ಏನಿದೆ ಇದು ಜಲಾವೃತವಾಗಿರುವಂಥದ್ದು. ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ರೈತರು ಬೆಳೆಯನ್ನು ಬೆಳೆದಿದ್ರು, ಅದು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರತಕ್ಕಂಥದ್ದು. ಮನೆಗೋಡೆ ಕುಸಿತ, ಬೈಕು ಕಾರುಗಳು ಜಲಾವೃತ, ಶಾಲಾ ಆವರಣವೇ ಕಣ್ಮರೆಯಾಗಿದೆ. ಭತ್ತ, ಅಡಿಕೆ ಅಂತ ಎಲ್ಲವೂ ನೀರಲ್ಲೇ ತೇಲ್ತಿವೆ. ಇದಕ್ಕೆ ಕಾರಣವೇ ಮಳೆರಾಯನ ಆರ್ಭಟ. ಮಳೆಯಬ್ಬರಕ್ಕೆ ಮಂಡ್ಯದಲ್ಲಿ ಕುಸಿದು ಬಿದ್ದ ಮನೆ, ಸೂರು ಕಳೆದುಕೊಂಡು ಕಂಗಾಲಾದ ಕುಟುಂಬ. ಮಂಡ್ಯ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರೋ ಮನೆಯ ಗೋಡೆ, ಮೇಲ್ಛಾವಣಿ ಕುಸಿದಿವೆ. ಮಲಗಿದ್ದ ಗೊಲ್ಲಗೇರಿಯ ಜಯರಾಮನ್ನೋರ ಕುಟುಂಬ ಅಪಾಯದಿಂದ ಪಾರಾಗಿದೆ. ಮಳೆ ಬತ್ತು. ಯಾವಾಗ? ರಾತ್ರಿ 12 ಗಂಟೆಲಿ ಮಳೆ ಬತ್ತು. ಮಳೆ ಬಂದ ತಕ್ಷಣ ಗುಡುಗು ಸಿಡುಗು ಬಂದ ನಮ್ಗೆ ಭಯ ಆಯ್ತು. ಎದ್ದಿ ಕುತ್ಕೊಂಡ ತಕ್ಷಣ ಗೋಡೆ ಬಿದ್ದೋಗ್ಬಿಡ್ತು. ಗೋಡೆ ಬಿದ್ದೋಗ್ಬಿಟ್ಟು ನಮ್ಗೆ ಯಾರಿಗೂ ಏನು ಆಗ್ಲಿಲ್ಲ. ಸದ್ಯ ಅಲ್ಲೇ ಇದ್ದು ಅಲ್ಲೇ ಇದ್ದ ತಕ್ಷಣ ಬಿದ್ದೋದ ತಕ್ಷಣ ಸ್ವಲ್ಪ ಅವಾಗ್ಲೇನೆ ಪಾತ್ರೆ ಎಲ್ಲ ಹೆಚ್ಚಾಗಿ ಎತ್ಕೊಂಡು ಇನ್ನೊಂದ್ ಸ್ವಲ್ಪ ಅಲ್ಲೇ ಇದ್ಬಿಟ್ಟು ಬಂದು ಈಚೆ ಬಂದು ನಾವು ಅಷ್ಟೊತ್ತಿಗೆ ಗೋಡೆ ಎಲ್ಲ. ಇನ್ನು KHB ಕಾಲೋನಿಗೆ ಮಳೆ ನೀರು ನುಗ್ಗಿದೆ. JSS ಶಾಲಾ ಆವರಣ ಮತ್ತು ಮುಂಭಾಗ ಮಂಡಿಯುದ್ದ ನೀರು ನಿಂತಿದ್ದು, ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಪರದಾಡಿದ್ರು. ಈಗ ನಾನು ಮಂಡ್ಯದ ಪ್ರತಿಷ್ಠಿತ ಶಾಲೆಯಲ್ಲಿ ಒಂದಾದಂಥ JSS ಪಬ್ಲಿಕ್ ಶಾಲೆಯ ಮುಂಭಾಗದಲ್ಲಿದ್ದೇನೆ. ಸಂಪೂರ್ಣವಾಗಿ JSS ಪಬ್ಲಿಕ್ ಶಾಲೆ ಏನಿದೆ ಇದು ಜಲಾವೃತವಾಗಿರುವಂಥದ್ದು. ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿರುವ ಕಾರಣಕ್ಕೋಸ್ಕರ ಇವತ್ತು ಶಾಲೆಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಯಾಕಂದರೆ ಸಾಕಷ್ಟು ಮಕ್ಕಳು, ಸಾವಿರಾರು ಮಕ್ಕಳು ಈ ಒಂದು ಶಾಲೆಗೆ ಬರ್ತಾ ಇದ್ರು. ಆದರೆ ಇವತ್ತು ಶಾಲೆಗೆ ಬರದ ಸ್ಥಿತಿ ಅಂತ ನಿರ್ಮಾಣ ಆಗಿರುವಂಥದ್ದು. ಕೂಡಲಗುಪ್ಪೆ ಗ್ರಾಮದಲ್ಲಿ ಎಕರೆಗಟ್ಟಲೆ ಜಮೀನು ಜಲಾವೃತಗೊಂಡಿದ್ದು, ತೆಂಗು, ಕಬ್ಬು ಸೇರಿದಂತೆ ಇತರ ಬೆಳೆಗಳು ನೀರು ಪಾಲಾಗಿವೆ. ರಾತ್ರಿ ಮಳೆಗೆ ಮೈಸೂರಿನ ಸುಭಾಷ್ ನಗರದಲ್ಲಿ ಮೋರಿ ನೀರಿನಿಂದ ರಸ್ತೆ ಜಲಾವೃತಗೊಂಡಿದೆ. ಕೆಸರು ತುಂಬಿದ ರಸ್ತೆಯಲ್ಲಿ ಓಡಾಡಲು ಜನ ಪರದಾಡಿದ್ರು. ತುಮಕೂರಿನಲ್ಲಿ ರಾತ್ರಿ ಇಡೀ ಸುರಿದ ಮಳೆಗೆ ಮಾಚಘಟ್ಟ ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಿವೆ. ಸೇತುವೆಗಳು ಜಲಾವೃತಗೊಂಡು ಮಾಚಘಟ್ಟ, ಬಳ್ಳೆಕೆರೆ ಗ್ರಾಮಕ್ಕೆ ತೆರಳೋ ರಸ್ತೆ ಬಂದಾಗಿತ್ತು. ತೆಂಗು, ಅಡಿಕೆ ತೋಟ ಸಂಪೂರ್ಣ ಜಲಾವೃತಗೊಂಡಿತು. ಕೊಡಗಿನಲ್ಲೂ ಒಂದ್ ಕಡೆ ರಸ್ತೆ ದುರಸ್ತಿ ಕಾರ್ಯ ನಡೀತಿದ್ರೆ, ಮತ್ತೊಂದು ಕಡೆ ಧಾರಾಕಾರ ಮಳೆ ಸುರಿದು ವಿರಾಜಪೇಟೆ ಸಿದ್ದಾಪುರ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ದಾವಣಗೆರೆಯಲ್ಲಿ ಅಡಿಕೆ ತೋಟಕ್ಕೆ ಮಳೆ ನೀರು ನುಗ್ಗಿದೆ. ಹೊನ್ನಾಳಿ, ಮುಕ್ತೇನಹಳ್ಳಿ, ಹರಿಹರದಲ್ಲಿ ಹಳ್ಳದ ನೀರು ನುಗ್ಗಿ 10 ಎಕರೆ ಪ್ರದೇಶದ ಅಡಿಕೆ ತೋಟಕ್ಕೆ ಹಾನಿಯಾಗಿದೆ. ಉಚ್ಚಂಗಿದುರ್ಗ, ಅರಸೀಕೆರೆ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಸವಾರರು ಹರಸಾಹಸ ಪಡಬೇಕಾಯಿತು. ಹರಿಹರ ತಾಲೂಕಿನಲ್ಲಿ ಬಹುತೇಕವಾಗಿ ಇಲ್ಲಿ ಇರ್ತಕ್ಕಂಥ ಬೆಳೆಗಳು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮುಂದೆ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಭತ್ತದ ಗದ್ದೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಇಡೀ ನೀರು ಏನು ಮಳೆ ನೀರಿದೆ, ನೀರು ನುಗ್ಗಿ ಏನಾಗಲಿ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ರೈತರು ಬೆಳೆಯನ್ನು ಬೆಳೆದಿದ್ರು, ಅದು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಕೋಲಾರ ಶ್ರೀನಿವಾಸಪುರದಲ್ಲಿ ವರುಣಾರ್ಭಟಕ್ಕೆ 3 ಮನೆಗಳ ಗೋಡೆಗಳೇ ಕುಸಿದು ಬಿದ್ದಿವೆ. ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದರು. ಗದಗ್ ನಗರದ ಕಾಗದಗೇರಿ ಬಡಾವಣೆಯಲ್ಲಿ
ಚಾವಣಿ ಕುಸಿದು ಕಟ್ಟೆ ಮೇಲೆ ಕೂತಿದ್ದ 3 ಮಹಿಳೆಯರಿಗೆ ಗಾಯಗಳಾಗಿವೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.